ಟಿ20 ವಿಶ್ವಕಪ್ನಲ್ಲಿ ಭಾರತದ ಮೇಲಿನ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಬೆದರಿಕೆ ಹಾಕಿದ್ದ ಪಾಕಿಸ್ತಾನ್ ಈಗ ತೆಪ್ಪಗಾಗಿದೆ. ಭಾರತದ ವಿರುದ್ಧ ಕಣಕ್ಕಿಳಿಯೋದಕ್ಕೆ ಒಪ್ಪಿಗೆ ಸೂಚಿಸಿದೆ. ಜೊತೆಗೆ ಐಸಿಸಿ ಮುಂದೆ ದೊಡ್ಡ ಪಟ್ಟಿಯನ್ನೇ ಇಟ್ಟಿತ್ತು. ಅದರಿಂದ ಯಾವ ಲಾಭವೂ ಕೂಡ ಆಗಿಲ್ಲ. ನೌಟಂಕಿ ನಾಟಕ ಕೈಬಿಟ್ಟು ತೆಪ್ಪಗಾದ ಪಾಕ್ ಸರ್ಕಾರ. ಭಾರತದ ಮೇಲೆ ಮ್ಯಾಚ್ ಆಡಲು ಕೊನೆಗೂ ನಿರ್ಧಾರ. ಕೊನೆಗೂ ಪಾಕಿಸ್ತಾನ ತನ್ನ ನೌಟಂಕಿ ನಾಟಕವನ್ನ ಬದಿಗಿಟ್ಟು ತೆಪ್ಪಗಾಗಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತದ ಎದುರು ನಡೆಯಲಿರುವ ಪಂದ್ಯವನ್ನ ಆಡಲು ಪಾಕಿಸ್ತಾನ ಸರ್ಕಾರ ತನ್ನ ಕ್ರಿಕೆಟ್ ತಂಡಕ್ಕೆ ಅನುಮತಿ ನೀಡಿದೆ. ಆ ಮೂಲಕ ನಿಗದಿಯಂತೆ ಫೆಬ್ರವರಿ 15ರಂದು ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಜೈಶಾ ವಾರ್ನಿಂಗ್ಗೆ ಬೆದರಿದ ಪಾಕ್ ಸರ್ಕಾರ. ಈ ಮೊದಲು ಭಾರತದ ಮೇಲಿನ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಸರ್ಕಾರ ಹಾಗೂ ಪಿಸಿಬಿ ಹೇಳಿತ್ತು. ಇದೀಗ ತನ್ನ ನಿಲುವನ್ನ ಬದಲಿಸಿದೆ. ಸೋಮವಾರ ತಡರಾತ್ರಿ ಹೊರಡಿಸಿದ ಅಧಿಸೂಚನೆಯಲ್ಲಿ ಭಾರತದ ವಿರುದ್ಧ ಕಣಕ್ಕಿಳಿಯಲು ಸರ್ಕಾರ ಹಸಿರು ನಿಶಾನೆ ತೋರಿದೆ. उन्होंने बहुत लेट रियलाइज किया है कि उनके बिना टूर्नामेंट हो सकता है, भारत के बिना टूर्नामेंट नहीं हो सकता है। और जितनी भी वो बातें पहले कर रहे थे कि हम खेलेंगे नहीं, हम इस समर्थन में है कि हम बांग्लादेश के साथ हैं, आप रहिए, वो आपका एक सोच है, आपका विचार है। हमने तो पहले ही कहा था कि ये यू टर्न लेंगे और ये खेलेंगे। फाइनेंशियल लॉस बहुत ज्यादा है और यहाँ पैसे की बात आती है तो ये गिड़गिड़ाते हुए आएंगे दोबारा टूर्नामेंट में खेलने, और वो आए हैं। ಐಸಿಸಿ ಮುಂದೆ 5 ಬೇಡಿಕೆ ಇಟ್ಟ ಪಾಕ್, 3 ರಿಜೆಕ್ಟ್. ಸುಮಾರು 4,000 ಕೋಟಿ ರೂಪಾಯಿ ಮೌಲ್ಯದ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲೇಬೇಕೆಂಬ ಒತ್ತಡದ ನಡುವೆ ಪಿಸಿಬಿ, ಬಿಸಿಬಿ ಮತ್ತು ಐಸಿಸಿ ನಡುವೆ ಮಹತ್ವದ ಸಭೆ ನಡೆದಿದೆ. ಜೈಶಾ ನೇತೃತ್ವದ ಐಸಿಸಿ ಮುಂದೆ ಪಾಕಿಸ್ತಾನ ಮಂಡಳಿ 5 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿತ್ತು. ಅದರಲ್ಲಿ ಬಹುತೇಕ ಬೇಡಿಕೆಗಳನ್ನು ಐಸಿಸಿ ತಿರಸ್ಕರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಹಲವು ಬೇಡಿಕೆಗಳನ್ನ ಇಟ್ಟಿತ್ತು. ಈಗಾಗಲೇ ಐಸಿಸಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನೀವು ನಿಯಮಗಳ ಪ್ರಕಾರ ಆಡಬೇಕು, ಇಲ್ಲ ಅಂತಂದ್ರೆ ಆಗುವ ನಷ್ಟವನ್ನ ಭರಿಸಿಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಈಗ ಕೆಲವು ಬೇಡಿಕೆಗಳನ್ನ ಇಟ್ಟಿತ್ತು. ಈ ಬೇಡಿಕೆಗಳಿಗೆ ನೀವು ಓಕೆ ಅನ್ನೋದಾದ್ರೆ ನಾವು ಆಡ್ತೀವಿ ಅಂತ. ನಿಮ್ ಬೇಡಿಕೆನೂ ಬೇಡ, ಏನೂ ಬೇಡ, ಬೇಕಂದ್ರೆ ಬಂದು ಆಡ್ರಿ, ಇಲ್ಲಾಂದ್ರೆ ಮನೆ ಹೋಗ್ರಿ ಅಂತ ಹೇಳಿತ್ತು. ಅಲ್ಲಿಗೆ ಪಾಕಿಸ್ತಾನ್ ಫೈನಲಿ ಆಡೋದಕ್ಕೆ ಒಪ್ಕೊಂಡಿದೆ. ಅಷ್ಟಕ್ಕೂ ಬೇಡಿಕೆಗಳು ಏನೇನು ಅಂತ ನೋಡ್ತಾ ಹೋಗೋಣ. ಬಾಂಗ್ಲಾದೇಶಕ್ಕೆ ಯಾವುದೇ ಕಾರಣಕ್ಕೂ ದಂಡ ಹಾಕುವುದಕ್ಕೆ ಹೋಗಬೇಡಿ, ಬಹಿಷ್ಕಾರ ಮಾಡಿದ್ದಕ್ಕೆ. ಟಿ20 ವಿಶ್ವಕಪ್ನಲ್ಲಿ ಭಾಗವಹಿಸದೆ ಕಿರಿಕ್ ಮಾಡಿದ್ದು ಬಾಂಗ್ಲಾ. ಹಿಂಗಾಗಿ ಬಾಂಗ್ಲಾಗೆ ಐಸಿಸಿ ಆದಾಯದ ಪಾಲು ಕಟ್ಟಾಗುತ್ತಾ ಅನ್ನುವಂತಹ ಭಯ ಇತ್ತು. ಅದನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ, ನೀವು ಆ ಆದಾಯದ ಪಾಲನ್ನ ನೀಡಿ ಅಂತ ಪಾಕಿಸ್ತಾನ ಕೇಳಿಕೊಂಡಿದೆ. ಯಾವುದೇ ಆರ್ಥಿಕ ದಂಡವನ್ನೂ ವಿಧಿಸಬಾರದು ಅಂತ ಪಿಸಿಬಿ ಪಟ್ಟು ಹಿಡಿದಿದೆ. ಐಸಿಸಿ ಅದಕ್ಕೆ ಹೇಳಿದ್ದೇನಂತಂದ್ರೆ, ನಾವು ದಂಡ ಹಾಕ್ತೀವಿ ಅಂತ ಹೇಳಿದ್ದಾದ್ರೂ ಎಲ್ಲಿ ಮಾರಾಯಿರೆ, ನಾವು ದಂಡ ಹಾಕ್ತೀವಿ ಅಂತ ಹೇಳಿಯೇ ಇಲ್ಲ ಅಂತ ಐಸಿಸಿ ಹೇಳಿದೆ. ಇನ್ನ ಎರಡನೇ ಬೇಡಿಕೆ ಏನಂತಂದ್ರೆ, ವಿಶ್ವಕಪ್ ಕಳೆದುಕೊಂಡ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಬೇಕು, ಹೆಚ್ಚುವರಿ ಐಸಿಸಿ ಟೂರ್ನಿಯನ್ನ ಆಯೋಜನೆ ಮಾಡೋದಕ್ಕೆ ಅವಕಾಶ ನೀಡಬೇಕು, ಅಂಡರ್ 19 ವಿಶ್ವಕಪ್ ಆಯೋಜನೆಗೆ ಅವಕಾಶ ನೀಡುವ ಭರವಸೆಯನ್ನ ನೀಡಬೇಕು. ಇದು ಎರಡನೇ ಬೇಡಿಕೆ. ಇನ್ನು ಮೂರನೇ ಬೇಡಿಕೆ ಏನಂತಂದ್ರೆ, ಭಾರತ ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಸರಣಿಯನ್ನ ಆಯೋಜನೆ ಮಾಡಿ ಐಸಿಸಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಪಾಕಿಸ್ತಾನ್ ಒತ್ತಾಯ ಮಾಡಿದೆ. ಈ ಬೇಡಿಕೆಯನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದು ಐಸಿಸಿ. ಕಾರಣ, ದ್ವಿಪಕ್ಷೀಯ ಸರಣಿಗಳು ಐಸಿಸಿ ವ್ಯಾಪ್ತಿಗೆ ಬರಲ್ಲ ಅಂತ ಟಾಂಗ್ ಕೊಟ್ಟಿದೆ. ಇನ್ನ ನಾಲ್ಕನೇ ಬೇಡಿಕೆ ಏನಂತಂದ್ರೆ, ತ್ರಿಕೋನ ಸರಣಿ. ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್ ನಡುವೆ ತ್ರಿಕೋನ ಸರಣಿಯನ್ನ ನಡೆಸಿ, ಇದು ಕೂಡ ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರಲ್ಲ ಅಂತ ಐಸಿಸಿ ಹೇಳಿಬಿಟ್ಟಿದೆ. ಇನ್ನು ಐದನೇ ಬೇಡಿಕೆ ಏನಂತಂದ್ರೆ, ಭಾರತವು ಬಾಂಗ್ಲಾದೇಶ್ ಪ್ರವಾಸವನ್ನ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದೆ. ಪ್ರವಾಸಗಳು ಎರಡೂ ದೇಶಗಳ ಮಂಡಳಿಗಳಿಗೆ ಬಿಟ್ಟಂತ ವಿಚಾರ ಅಂತ ಐಸಿಸಿ ಹೇಳಿದೆ. ನಾವು ಮಧ್ಯಪ್ರವೇಶ ಮಾಡೋದಿಲ್ಲ, ಅವರು ಬಂದ್ರೆ ನೀವು ಆಯೋಜನೆ ಮಾಡಿ, ಇಲ್ಲ ಅಂದ್ರೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ.
T20 ವಿಶ್ವಕಪ್ನಲ್ಲಿ ಭಾರತದ ಮೇಲಿನ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಬೆದರಿಕೆ ಹಾಕಿದ್ದ ಪಾಕಿಸ್ತಾನ್ ಈಗ ತೆಪ್ಪಗಾಗಿದೆ. ಭಾರತದ ವಿರುದ್ಧ ಕಣಕ್ಕಿಳಿಯೋದಕ್ಕೆ ಒಪ್ಪಿಗೆ ಸೂಚಿಸಿದೆ. ಜೊತೆಗೆ ಐಸಿಸಿ ಮುಂದೆ ದೊಡ್ಡ ಪಟ್ಟಿಯನ್ನೇ ಇಟ್ಟಿತ್ತು. ಅದರಿಂದ ಯಾವ ಲಾಭವೂ ಕೂಡ ಆಗಿಲ್ಲ. ನೌಟಂಕಿ ನಾಟಕ ಕೈಬಿಟ್ಟು ತೆಪ್ಪಗಾದ ಪಾಕ್ ಸರ್ಕಾರ. ಭಾರತದ ಮೇಲೆ ಮ್ಯಾಚ್ ಆಡಲು ಕೊನೆಗೂ ನಿರ್ಧಾರ. ಕೊನೆಗೂ ಪಾಕಿಸ್ತಾನ ತನ್ನ ನೌಟಂಕಿ ನಾಟಕವನ್ನ ಬದಿಗಿಟ್ಟು ತೆಪ್ಪಗಾಗಿದೆ. T20 ವಿಶ್ವಕಪ್ನಲ್ಲಿ ಭಾರತದ ಎದುರು ನಡೆಯಲಿರುವ ಪಂದ್ಯವನ್ನ ಆಡಲು ಪಾಕಿಸ್ತಾನ ಸರ್ಕಾರ ತನ್ನ ಕ್ರಿಕೆಟ್ ತಂಡಕ್ಕೆ ಅನುಮತಿ ನೀಡಿದೆ. ಆ ಮೂಲಕ ನಿಗದಿಯಂತೆ ಫೆಬ್ರವರಿ 15ರಂದು ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಜೈಶಾ ವಾರ್ನಿಂಗ್ಗೆ ಬೆದರಿದ ಪಾಕ್ ಸರ್ಕಾರ. ಈ ಮೊದಲು ಭಾರತದ ಮೇಲಿನ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಸರ್ಕಾರ ಹಾಗೂ ಪಿಸಿಬಿ ಹೇಳಿತ್ತು. ಇದೀಗ ತನ್ನ ನಿಲುವನ್ನ ಬದಲಿಸಿದೆ. ಸೋಮವಾರ ತಡರಾತ್ರಿ ಹೊರಡಿಸಿದ ಅಧಿಸೂಚನೆಯಲ್ಲಿ ಭಾರತದ ವಿರುದ್ಧ ಕಣಕ್ಕಿಳಿಯಲು ಸರ್ಕಾರ ಹಸಿರು ನಿಶಾನೆ ತೋರಿದೆ. उन्होंने बहुत लेट रियलाइज किया है कि उनके बिना टूर्नामेंट हो सकता है, भारत के बिना टूर्नामेंट नहीं हो सकता है। और जितनी भी वो बातें पहले कर रहे थे कि हम खेलेंगे नहीं, हम इस समर्थन में है कि हम बांग्लादेश के साथ हैं, आप रहिए, वो आपका एक सोच है, आपका विचार है। हमने तो पहले ही कहा था कि ये यू टर्न लेंगे और ये खेलेंगे। फाइनेंशियल लॉस बहुत ज्यादा है और जहां पैसे की बात आती है तो ये गिड़गिड़ाते हुए आएंगे दोबारा टूर्नामेंट में खेलने, और वो आए हैं। ಐಸಿಸಿ ಮುಂದೆ 5 ಬೇಡಿಕೆ ಇಟ್ಟ ಪಾಕ್, 3 ರಿಜೆಕ್ಟ್. ಸುಮಾರು 4,000 ಕೋಟಿ ರೂಪಾಯಿ ಮೌಲ್ಯದ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲೇಬೇಕೆಂಬ ಒತ್ತಡದ ನಡುವೆ ಪಿಸಿಬಿ, ಬಿಸಿಬಿ ಮತ್ತು ಐಸಿಸಿ ನಡುವೆ ಮಹತ್ವದ ಸಭೆ ನಡೆದಿದೆ. ಜೈಶಾ ನೇತೃತ್ವದ ಐಸಿಸಿ ಮುಂದೆ ಪಾಕಿಸ್ತಾನ ಮಂಡಳಿ 5 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿತ್ತು. ಅದರಲ್ಲಿ ಬಹುತೇಕ ಬೇಡಿಕೆಗಳನ್ನು ಐಸಿಸಿ ತಿರಸ್ಕರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಹಲವು ಬೇಡಿಕೆಗಳನ್ನ ಇಟ್ಟಿತ್ತು. ಈಗಾಗಲೇ ಐಸಿಸಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನೀವು ನಿಯಮಗಳ ಪ್ರಕಾರ ಆಡಬೇಕು, ಇಲ್ಲ ಅಂತಂದ್ರೆ ಆಗುವ ನಷ್ಟವನ್ನ ಭರಿಸಿಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಈಗ ಕೆಲವು ಬೇಡಿಕೆಗಳನ್ನ ಇಟ್ಟಿತ್ತು. ಈ ಬೇಡಿಕೆಗಳಿಗೆ ನೀವು ಓಕೆ ಅನ್ನೋದಾದ್ರೆ ನಾವು ಆಡ್ತೀವಿ ಅಂತ. ನಿಮ್ ಬೇಡಿಕೆನೂ ಬೇಡ, ಏನೂ ಬೇಡ, ಬೇಕಂದ್ರೆ ಬಂದ್ ಆಡ್ರಿ, ಇಲ್ಲಾಂದ್ರೆ ಮನೆ ಹೋಗ್ರಿ ಅಂತ ಹೇಳಿತ್ತು. ಅಲ್ಲಿಗೆ ಪಾಕಿಸ್ತಾನ್ ಫೈನಲಿ ಆಡೋದಕ್ಕೆ ಒಪ್ಕೊಂಡಿದೆ. ಅಷ್ಟಕ್ಕೂ ಬೇಡಿಕೆಗಳು ಏನೇನು ಅಂತ ನೋಡ್ತಾ ಹೋಗೋಣ. ಬಾಂಗ್ಲಾದೇಶಕ್ಕೆ ಯಾವುದೇ ಕಾರಣಕ್ಕೂ ದಂಡ ಹಾಕುವುದಕ್ಕೆ ಹೋಗಬೇಡಿ, ಬಹಿಷ್ಕಾರ ಮಾಡಿದ್ದಕ್ಕೆ. T20 ವಿಶ್ವಕಪ್ನಲ್ಲಿ ಭಾಗವಹಿಸದೆ ಕಿರಿಕ್ ಮಾಡಿದ್ದು ಬಾಂಗ್ಲಾ. ಹಿಂಗಾಗಿ ಬಾಂಗ್ಲಾಗೆ ಐಸಿಸಿ ಆದಾಯದ ಪಾಲು ಕಟ್ಟಾಗುತ್ತಾ ಅನ್ನುವಂತಹ ಭಯ ಇತ್ತು. ಅದನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ, ನೀವು ಆ ಆದಾಯದ ಪಾಲನ್ನ ನೀಡಿ ಅಂತ ಪಾಕಿಸ್ತಾನ ಕೇಳಿಕೊಂಡಿದೆ. ಯಾವುದೇ ಆರ್ಥಿಕ ದಂಡವನ್ನೂ ವಿಧಿಸಬಾರದು ಅಂತ ಪಿಸಿಬಿ ಪಟ್ಟು ಹಿಡಿದಿದೆ. ಐಸಿಸಿ ಅದಕ್ಕೆ ಹೇಳಿದ್ದೇನಂತಂದ್ರೆ, ನಾವು ದಂಡ ಹಾಕ್ತೀವಿ ಅಂತ ಹೇಳಿದ್ದಾದ್ರೂ ಎಲ್ಲಿ ಮಾರಾಯಿದೆ, ನಾವು ದಂಡ ಹಾಕ್ತೀವಿ ಅಂತ ಹೇಳಿಯೇ ಇಲ್ಲ ಅಂತ ಐಸಿಸಿ ಹೇಳಿದೆ. ಇನ್ನ ಎರಡನೇ ಬೇಡಿಕೆ ಏನಂತಂದ್ರೆ, ವಿಶ್ವಕಪ್ ಕಳೆದುಕೊಂಡ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಬೇಕು, ಹೆಚ್ಚುವರಿ ಐಸಿಸಿ ಟೂರ್ನಿಯನ್ನ ಆಯೋಜನೆ ಮಾಡೋದಕ್ಕೆ ಅವಕಾಶ ನೀಡಬೇಕು, ಅಂಡರ್ 19 ವಿಶ್ವಕಪ್ ಆಯೋಜನೆಗೆ ಅವಕಾಶ ನೀಡುವ ಭರವಸೆಯನ್ನ ನೀಡಬೇಕು. ಇದು ಎರಡನೇ ಬೇಡಿಕೆ. ಇನ್ನು ಮೂರನೇ ಬೇಡಿಕೆ ಏನಂತಂದ್ರೆ, ಭಾರತ ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಸರಣಿಯನ್ನ ಆಯೋಜನೆ ಮಾಡಿ ಐಸಿಸಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಪಾಕಿಸ್ತಾನ್ ಒತ್ತಾಯ ಮಾಡಿದೆ. ಈ ಬೇಡಿಕೆಯನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದು ಐಸಿಸಿ. ಕಾರಣ, ದ್ವಿಪಕ್ಷೀಯ ಸರಣಿಗಳು ಐಸಿಸಿ ವ್ಯಾಪ್ತಿಗೆ ಬರಲ್ಲ ಅಂತ ಟಾಂಗ್ ಕೊಟ್ಟಿದೆ. ಇನ್ನ ನಾಲ್ಕನೇ ಬೇಡಿಕೆ ಏನಂತಂದ್ರೆ, ತ್ರಿಕೋನ ಸರಣಿ. ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್ ನಡುವೆ ತ್ರಿಕೋನ ಸರಣಿಯನ್ನ ನಡೆಸಿ, ಇದು ಕೂಡ ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರಲ್ಲ ಅಂತ ಐಸಿಸಿ ಹೇಳಿಬಿಟ್ಟಿದೆ. ಇನ್ನು ಐದನೇ ಬೇಡಿಕೆ ಏನಂತಂದ್ರೆ, ಭಾರತವು ಬಾಂಗ್ಲಾದೇಶ್ ಪ್ರವಾಸವನ್ನ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದೆ. ಪ್ರವಾಸಗಳು ಎರಡೂ ದೇಶಗಳ ಮಂಡಳಿಗಳಿಗೆ ಬಿಟ್ಟಂತ ವಿಚಾರ ಅಂತ ಐಸಿಸಿ ಹೇಳಿದೆ. ನಾವು ಮಧ್ಯಪ್ರವೇಶ ಮಾಡೋದಿಲ್ಲ, ಅವರು ಬಂದ್ರೆ ನೀವು ಆಯೋಜನೆ ಮಾಡಿ, ಇಲ್ಲ ಅಂದ್ರೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ.